ನಿನ್ನೆ ನಡೆದ ಬೈ ಎಲೆಕ್ಷನ್ ಕರ್ನಾಟಕದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯಬೇರಿಯಾಗಿದೆ. ಎರಡು ಕ್ಷೇತ್ರದಲ್ಲಿ, ಒಂದು ದಾವಣಗೆರೆ, ಇನ್ನೊಂದು ಬಾಗಲಕೋಟೆ. ಯಾಕಾಗಿದೆ ಅಂದ್ರೆ, ಕಾಂಗ್ರೆಸ್ಸಿನ ಒಂದು ಸಿದ್ದರಾಮಯ್ಯ ನೇತೃತ್ವದ ಒಂದು ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳ ಏನು ಜನರಿಗೆ ನೀಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಜನರು ಇವರ ಆಡಳಿತನ, ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತನ ಒಪ್ಪಿಕೊಂಡು ಒಳ್ಳೆ ಜಯಬೇರಿಯನ್ನು ನೀಡಿದ್ದಾರೆ ನಮಗೆ. ಅದಕ್ಕೆ ಬಾಗಲಕೋಟ್ ಮತ್ತು ದಾವಣಗೆರೆಯ ಮತದಾರ ಬಾಂಧವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಎಲ್ಲ ಕಾಂಗ್ರೆಸ್ಸಿನ ನಾಯಕರು ಒಗ್ಗೂಡಿ ಯಾವುದೇ ಮತಭೇದದನ್ನೇ ಒಂದು ನಮ್ಮದೇ ಎಲೆಕ್ಷನ್ ಅನ್ನೋ ಒಂದು ರೀತಿಯಲ್ಲಿ ಮಾಡಿ ಇನ್ನು ಗೆಲುವು ತಂದು ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಕೇರಳದಲ್ಲಿ ನಮ್ಮ UDF ಇನ್ನು ಕಾಂಗ್ರೆಸ್ ನೇತೃತ್ವದ ಒಂದು ಅಲಯನ್ಸ್ ಪಕ್ಷ ಇದೆ. ಅದು ಗೆದ್ದಿದ್ದಕ್ಕಾಗಿ ನಾನು ಕೇರಳದ ರಾಜ್ಯದ ಎಲ್ಲ ಮಹಾನ್ ಮತದಾರರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಈಗ ನಾನು ನಿನ್ನೆ ಬೀದರ್ ಜಿಲ್ಲಾ BJP ಅಧ್ಯಕ್ಷರ ಒಂದು ಇದಕ್ಕೆ ಕೇಳಿದೆ. ಮೋದಿಯವರ ನೇತೃತ್ವದಲ್ಲಿ ಅವರ ಒಳ್ಳೆಯ ಆಡಳಿತದ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳ ಗೆದ್ದಿದ್ದೀವಿ ಅಂತ ಹೇಳಿದ್ರು. ಇದು ಮೋದಿಯವರ, ಅಮಿತ್ ಶಾ ಅವರ BJP ಗೆಲುವಲ್ಲ. ಇದು ಗೆಲುವು ಬರೀ ಆಗಿದ್ದ ಗೆಲುವು ಚುನಾವಣಾ ಆಯೋಗ ಆಗಿರ್ತದೆ. ಅದಕ್ಕೆ ಚುನಾವಣಾ ಆಯೋಗ ಕೈಗಟ್ಕೊಂಡು ಕೆಲಸ ಮಾಡಿದ್ರೆ ನಮಗೆಲ್ಲ ಯಾರಿಗಾರು ನಿಮಗೂ ಒಂದು ವರ್ಷ ಕೈಯಾಗ ಕೊಟ್ರಂದ್ರೆ ನೀವೇ ಪ್ರಧಾನಿ ಆಗ್ಬೋದು. ಆ ಸ್ಥಿತಿಯಲ್ಲಿ ಚುನಾವಣಾ ಆಯೋಗ ನಡೀತದೆ. ಯಾಕಂದರೆ 45% ಮಾತ್ರ BJP ಓಟ್ ಬಿದ್ದಿದೆ ಪಶ್ಚಿಮ ಬಂಗಾಳದಲ್ಲಿ. TMCಗೆ 40% ಪಾಯಿಂಟ್ ಚಿಲ್ಲರೆ ಬಿದ್ದಿದೆ. ಇವರು 27-28 ಲಕ್ಷ ಜನರ ವೋಟ್ನ SR ಮೂಲಕ ತೆಗೆದು ಹಾಕಿದ್ದಾರೆ. ಅವ್ರು ತೆಗೆದರೆ ಏನು ಬಾಂಗ್ಲಾದೇಶದ ಇರ್ತಾರೆ, ಇಲ್ಲಿ ಅವ್ರು ಹಿಂದೆ ಓಟ್ ಹಾಕಿಲ್ಲ. ಅವರು ಕೆಲವರು ಓಟ್ ಒಂದ್ಸಲ ಹಾಕ್ತಾರೆ, ಒಂದ್ಸಲ ಹಾಕೋದಿಲ್ಲ, ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಹಾಕಿಲ್ಲ. ಆದರೆ ಅವರೆಲ್ಲ ಕೋರ್ಟ್ಗೆ ಹೋದ್ರೆ ಕೋರ್ಟ್ ಏನು ಹೇಳ್ತದೆ, ಘನಯುತ ಉಚ್ಚ ನ್ಯಾಯಾಲಯವು ನೀವು ಮುಂದಿನ ಸಲ ಓಟ್ ಹಾಕಿರಿ ಅಂತ. ಅದನ್ನು ಈ ವರ್ಷ ಏನು ಮಾಡಬೇಕು? ಈ ರೀತಿ SR ಮೂಲಕ ಅಧಿಕಾರ ಬಂದಿದ್ದು ಅದು ಮ್ಯಾಂಡೇಟ್ರಿ ಅಲ್ಲ, ಜನರು ಕೊಟ್ಟಿದ್ದು. ಇದು ಚುನಾವಣಾ ಆಯೋಗ ನಿಮ್ಗೆ ಕೊಟ್ಟಿದೆ ಅಂತ ನಾವು ಭಾವಿಸ್ತೀವಿ. ನೀವು ಅಷ್ಟು ಹರ್ಷ ಉಲ್ಲಾಸ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಯಾವುದೇ ಪೂರಕವಾದ ಯೋಜನೆ ಕೊಟ್ಟಿಲ್ಲ. ಬೆಲೆ ಗಗನಕ್ಕೇರಿದೆ. ಯಾವುದು ಪೆಟ್ರೋಲ್ ನೋಡ್ರಿ, ಡೀಸೆಲ್ ನೋಡ್ರಿ, ಜನದ ಯಾವುದು ಇದಾಗಲಿ ರೇಟ್ಸ್ಗಳಲ್ಲಿ ಗಗನಕ್ಕೇರಿವೆ. ಅದು ಯಾರಿಗೆ? ಗ್ಯಾಸಿನ ರೇಟು. ಮೊನ್ನೆ ಗ್ಯಾಸ್ ಎಲೆಕ್ಷನ್ ಪಂಚರಾಜ್ಯದ ಎಲೆಕ್ಷನ್ ಮುಗಿಗೆ 989-83 ರೂಪಾಯಿ ಒಂದು ಸಲ ಏರಿಸಿದ್ರು. 4,000 ಏನು ಮಾಡಿದ್ರು ಕಮರ್ಷಿಯಲ್ಗೆ. ಅಂದರೆ ಹೋಟೆಲ್ಗಳಲ್ಲಿ ಹೆಂಗೆ ನಡಿಬೇಕು? ಉದ್ಯಮ ಏನು ಬಂದ್ ಮಾಡಬೇಕಾ ಏನು? ಅದರಿಂದ ಹೋಟೆಲ್ ಉದ್ಯಮಗ ಡಿಪೆಂಡ್ ಆಗಿರೋ ಜನಗಳು ಊಟ ಮಾಡೋಕ್ಕಾಗಲಿ, ಯಾವುದಾದ್ರು ನಾಷ್ಟ ಮಾಡೋಕ್ಕಾಗಲಿ ದುಬಾರಿ ರೀತಿಯಲ್ಲಿ ಸಿಗ್ತವೆ. ಅದು ಕಾಸ್ಟ್ಲಿ ಸಿಗ್ತದೆ. ಆ ಕಾಸ್ಟ್ಲಿ ಸಿಕ್ಕಾಗ ಅಲ್ಲಿ ಜನರಿಗೆ ಮೇಲೆ ಅದು ಬೀಳದ ಜನರ ಮೇಲೆ ಹೊಡ್ತಾ ಬರ್ತವಲ್ಲ. ಇಂಥದ್ದೆಲ್ಲ ಮಾಡಿ ನಾವು ವಿಜಯ ಮಾಡಿದ್ದೀವಿ, ಅಲ್ಲಿ ಚುನಾವಣೆ ಕೈಯಾಗಿ ಇಟ್ಕೊಂಡು ನಾವು ಗೆಲುವು ಸಾಧಿಸಿವಿ ಅಂದ್ರೆ ಅದು ಸಾಧನೆ ಅಲ್ಲ. ನಿಮ್ಮದು ಬ್ಯಾಕ್ಡೋರ್ ಎಂಟ್ರಿ ಅಂತಲ್ಲ, ಅದು ಕಪಟ ನೀತಿಯಿಂದ ಬಂದಿದ್ದು ಅಧಿಕಾರಕ್ಕೆ ಬಂದಿದ್ದು ಅಧಿಕಾರ ಅನ್ನಲ್ಲ ಅಂತ ನಾನು ಅಂತೀನಿ.